ಇಲ್ಲಿ ನಡೀತಿರೋ ಚರ್ಚೆಯನ್ನ ನೋಡಿದೆ. ನಮ್ಮ ಸ್ನೇಹಿತರೊಬ್ರು ಒಂದು ಶಬ್ದನ ಯೂಸ್ ಮಾಡಿದ್ರು, ಪ್ರೊಪಗ್ಯಾಂಡಾ ಅಂತ. ಅಲ್ಲಲ್ಲ, ನಾನು ಪ್ರೊಪಗಾಂಡಾ, ಬಟ್ ಪ್ರೊಪಗಾಂಡಾ ತರದಲ್ಲಿ ಅವ್ರು ಮಾತಾಡಿದ್ರು. ಸರಿ, ಒಂದು. ಎರಡನೇದು, ಆರೋಗ್ಯ ಅವರು ಸಚಿವರಾಗಿದ್ರು ಮತ್ತೆ ಸಚಿವರಾಗೋದಕ್ಕೆ ಬಯಸ್ತಾರೆ ಅಂಥೇಳಿ ಸ್ಪೀಕರ್ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಿದರು. ಅವರು ಮಂತ್ರಿ ಆಗೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಏನೋ ಒಂದು ಈ ಥರದ್ದಿನ ಆ ಅರ್ಥದಲ್ಲಿ ಅದನ್ನು ಮಾಡಿದರು. ಇವೆಲ್ಲ ಈ ಚರ್ಚೆನಲ್ಲಿ ಸಬ್ಜುಡಿಸ್ ಆಗ್ತಿದೆ, ಇವೆಲ್ಲ ಈ ಚರ್ಚೆನಲ್ಲಿ ಹಕ್ಕುಚ್ಯುತಿ ಆಗ್ತಿದೆ. ಒಂದು, ಸಭಾಧ್ಯಕ್ಷರು ಈ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಸೆಳೆದಿದ್ದಾರೆ, ಮಂತ್ರಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಸೆಳೆದಿದ್ದಾರೆ. ಸದನಕ್ಕೆ ಅವರ ಅಕೌಂಟಬಿಲಿಟಿ ಇಲ್ಲದೆ ಹೋದರೆ ಅವರು ಮಂತ್ರಿಗಳಾಗೋದಕ್ಕೆ ಯೋಗ್ಯತೆ ಮತ್ತು ಈ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಮುಖ್ಯಮಂತ್ರಿಗೆ ಎಷ್ಟು ಮಟ್ಟಿಗೆ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇದೆ ಅನ್ನೋ ಮುಖ್ಯವಾದ ಪ್ರಶ್ನೆಯನ್ನು ಸಭಾಪತಿಗಳ ಈ ನಡವಳಿಕೆ ನಮಗೆ ನಮ್ಮ ಮುಂದೆ ಎತ್ತಿ ತೋರಿಸಿದೆ. ಒಟ್ಟು ಗೌರ್ಮೆಂಟ್ ಪರ್ಫಾರ್ಮೆನ್ಸು, ಸಚಿವರ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರತಿಪಕ್ಷಗಳ ರೆಸ್ಪಾನ್ಸಿಬಿಲಿಟಿನೂ ಅಲ್ಲಿ ಕುತ್ಕೊಂಡಿರ್ಬೋದು. ಅವ್ರು ಹೇಳ್ಬೋದು, ಪ್ರತಿಪಕ್ಷದವ್ರು ಯಾಕೆ ಹಕ್ಕುಚ್ಯುತಿ ಮೂವ್ ಮಾಡಲಿಲ್ಲ? JDS ಅವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ, ಸಭಾಧ್ಯಕ್ಷರು ಕ್ರಮ ಸರಿ ಇದೆ ಅಂತ. ಅವ್ರದ್ದು ಜವಾಬ್ದಾರಿ ಇರುತ್ತಾನೆ. ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೋ ಅವ್ರ ಶಾಸಕರ ಹಕ್ಕು. ನನ್ನ ಹಕ್ಕಿಗೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನನ್ನ ಹಕ್ಕಿಗೆ ಚ್ಯುತಿ ಬಂದಿದೆ. ನೀವು ಸದನದ ಕಾಯ್ದೆ ಪ್ರಕಾರ ಆಯಾ ಸಚಿವರ ಮೇಲೆ ನೀವು ಹಕ್ಕುಚ್ಯುತಿ ಮಂಡಿಸ್ಬೋದು. ಯಾಕೆ ಮಂಡಿಸ್ಲಿಲ್ಲ? ಬರೀ ಕಾಮೆಂಟ್ ಮಾಡಿಬಿಟ್ರೆ ಏನಿದು ಸಭಾಧ್ಯಕ್ಷ ಸಿಲಿಂಡರ್ ಡೈವರ್ಟ್ ಮಾಡೋದಕ್ಕೆ BJP ಪರವಾಗಿ ಅವರೇನು ಟೂಲಾ? ರೂಲಿಂಗ್ ಪಾರ್ಟಿಯವರೇ ಅವ್ರ ಸ್ಪೀಕರ್ ಬಗ್ಗೆ ಈ ತರದ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ, ಒಂದು ಸಂಸದೀಯ ನಡವಳಿಕೆನಲ್ಲಿ, ಒಂದು ನಿಮಿಷ ನಾನು ಮಾತಾಡ್ತಿದ್ದೀನಿ, ನೀವು ಆಮೇಲೆ ಮಾತಾಡಿ. ಸಂಸದೀಯ ವ್ಯವಸ್ಥೆನಲ್ಲಿ ಸಭಾಧ್ಯಕ್ಷರಿಗೆ ಡಿಸ್ಕ್ರಿಷನರಿ ಪವರ್ಸ್. ಆಯ್ತು, ಬಿಜೆಪಿ ಅವರೇ ಇಶ್ಯೂನ ಡೈವರ್ಟ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ. ಸೊ ಬಿಜೆಪಿ ಅವರು ಇಶ್ಯೂ ಡೈವರ್ಟ್ ಮಾಡಿದ್ರು ಅಂತ ಸಭಾಧ್ಯಕ್ಷರು ಇನ್ಫ್ಲೂಯೆನ್ಸ್ ಆಗಿ ಕಲಾಪವನ್ನು ಮುಂದೂಡಿದ್ರ? ಹಾಗಾದ್ರೆ ಸ್ಪೀಕರ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಅಲ್ವಾ ಸರ್? ಅದು ಹಕ್ಕುಚ್ಯುತಿ ಆಗಲ್ವಾ? ಸೀರಿಯಸ್ ಇದು ಗಂಭೀರವಾದ ವಿಚಾರ ಇದು. ಮತ್ತೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಅಲ್ಲ. ಈಗ ಮಂತ್ರಿ ಸ್ಥಾನಕ್ಕೆ ಸಭಾಧ್ಯಕ್ಷರು ನಡೆಸೋ ಪೈಪೋಟಿ ಓಕೆ, ಎಲ್ರಿಗೂ ಗೊತ್ತು. ಮತ್ತೆ ತಮಾಷೆಗೆ ಸದನದಲ್ಲಿ ಹೌಸ್ ನಡೀತಿರ್ಬೇಕಾದ್ರೆ ಚರ್ಚೆ ಆಗ್ತಿರುತ್ತೆ. ಮತ್ತೊಬ್ಬ ಸದಸ್ಯರು ನೀವು ಹೇಳಿದ ಹಾಗೆ ಒಂದು ರೂಲಿಂಗ್, ಇವನ್ ಸ್ಪೀಕರ್ ಬಂದಾಗಿಂದ ನೋಡ್ತಾ ಇದ್ದೀವಿ, ತುಂಬಾ ಕ್ರಾಂತಿಕಾರಿಕ ಹೆಜ್ಜೆಗಳನ್ನ ಮೇಳ ಅಂತದ್ದೇನೋ ಮಾಡಿದ್ರು, ಕಾನ್ಫರೆನ್ಸ್ ಮಾಡಿದ್ರು, ಬಹಳಷ್ಟು ಸುಧಾರಣೆಗಳನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಈ ತರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವ ಮತ್ತೊಬ್ಬ ಸದಸ್ಯರು ಅವರು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಅದನ್ನ ಇದಕ್ಕೆ ಥಳಕ್ ಹಾಕೋದಿದೆಯಲ್ಲ, ನಾನಂತೂ ಇಲ್ಲಿ ಈ ಚರ್ಚೆಗೆ ಅದು ಶೋಭೆ ತರುವಂತದ್ದಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ. ನಾನು ಕೂಡ ಏನ್ ಅನ್ಕೊಂಡಿದ್ದೆ, ಒಂದ್ ನಿಮಿಷ, ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ನೀವು ಅದನ್ನ ಕ್ಲಾರಿಫೈ ಮಾಡಿದ್ರಿ. ನೀವು ಅದನ್ನ ಅಲ್ಲ, ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ಎಸ್ ಚರ್ಚೆಗಳು ನಡೀಬೇಕು, ಎಸ್ ಜನರು ಬಹಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ, ಎಸ್ ಆಡಳಿತದಲ್ಲಿ ಯಾವ ರೀತಿಯಾದಂತಹ ಲೋಪ ಆಗಿದೆ, ಆಡಳಿತ ತುಂಬಾ ಸ್ಲೋ ಡೌನ್ ಆಗಿದೆ, ಈ ಹಿನ್ನೆಲೆಯಲ್ಲಿ ಸಚಿವರುಗಳ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಸಚಿವರುಗಳು ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಶಾಸಕರ ಪ್ರಶ್ನೆಗಳಿಗೆ ಹೆದರ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಅಂತ ನಾವ್ ಅಂದ್ಕೊಂಡ್ರೆ, ಇಲ್ಲ ಸ್ಪೀಕರ್ ಅವರು ಮಂತ್ರಿ ಆಗಬೇಕು ಅಂತ, ಮಂತ್ರಿ ಆಗ್ಬೇಕು ಅಂತ ಹಿಂಗ್ ಮಾಡಿದ್ರು, ಸ್ಪೀಕರ್ ಮಂತ್ರಿ ಆಗ್ಬೇಕು ಅಂತ ಹಂಗ್ ಮಾಡಿದ್ರು, ಸ್ಪೀಕರ್ ಮಂತ್ರಿ ಆಗ್ಬೇಕು ಅಂತ ಕಲಾಪವನ್ನ ಮುಂದೂಡಿದ್ರು ಅಂತ ಇವ್ರೆ ಆಡಳಿತ ಪಕ್ಷದವರು ನಮ್ಮ ಮಾಧ್ಯಮದಲ್ಲಿ ನಾವು ಹಂಗೆ ಹೇಳಿಲ್ಲ. ಸೊ ಸ್ಪೀಕರ್ ಯಾಕೆ ಸ್ಪೀಕರ್ ಈ ರೀತಿಯಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಆಡಳಿತ ಪಕ್ಷದವ್ರು ಹೇಳ್ತಾರೆ ಇದು ಬಿಜೆಪಿ ಪ್ರೊಪಗಾಂಡಾ ಅಂತ. ಓ ಮೈ ಗಾಡ್, ನೀವೆಲ್ಲರೂ ಯಾವ ತರ ನೀವು ಜನಾನುರಾಗಿ, ಜನರ ದೃಷ್ಟಿಯಲ್ಲಿ ಜನರಿಗೆ ಏನ್ ಬೇಕೋ ಅದನ್ನ ಮಾತಾಡುವಂತಹ ಬದ್ಧತೆ ಇಲ್ಲದೆ ನಿಮ್ಮ ಪಕ್ಷಗಳಿಗೆ ವಕ್ತಾರರಾಗಿದ್ದೀರಿ, ಕರೆಕ್ಟ್. ದಟ್ ಡಸಂಟ್ ಮೀನ್ ನೀವು ಜನಸಾಮಾನ್ಯರಿಂದ ದೂರ ಆಗಿದ್ದೀರಿ ಅಂತ ಅಲ್ಲ. ನಿಮ್ ಪಾರ್ಟಿಗಳಲ್ಲಿ ಸಲಾಮ್ ಹೊಡೀರಿ, ಹೊರಗಡೆ ಬಂದಾಗ ನೀವು ಜನರಿಗೆ ಸಲಾಮ್ ಹೊಡಿಬೇಕು, ಜನಪರ ಮಾತಾಡಬೇಕು, ಆವಾಗ್ಲೇ ನಿಮ್ಮ ಮಾತಿಗೆ, ನಿಮ್ಮ ವಾದಕ್ಕೆ ಸ್ಪೀಕರಿಗೆ ಇರುವ ಡಿಸ್ಕ್ರಿಷನರಿ ಪವರ್ ಪ್ರಕಾರ ಅಸೆಂಬ್ಲಿಗೆ ಯಾರ್ಯಾರು ಪ್ರೆಸೆಂಟ್ ಆಗ್ತಾರೆ, ಯಾರ್ಯಾರು ರೆಗ್ಯುಲರ್ ಪ್ರೆಸೆಂಟ್ ಆಗ್ತಾರೆ ಅವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಈ ಶಾಸಕರು ಬಂದಿದ್ದಾನೆ, ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಅಂತ ಸದನದಲ್ಲಿ ಪಟ್ಟಿ ಓದ್ತಾರೆ. ಹೀಗಾಗಿ ಸದನದಲ್ಲಿ ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸದೇ ಇರುವ ಸಚಿವರ ಹೆಸರನ್ನ ನೇಮ್ ಮಾಡಬೇಕು ಅವರು.
ಶಾಸಕರು, ಈ ಸಚಿವರು ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಸದನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ, ಸದನಕ್ಕೆ ಗೈರು ಹಾಜರಾಗಿದ್ದಾರೆ. ಆದ್ದರಿಂದ ಅವರ ಹೆಸರನ್ನ ನೇಮ್ ಮಾಡ್ತಿದ್ದೀನಿ. ಯೂಸ್ ಮಾಡಲಿ, ಪ್ರತಿಪಕ್ಷಗಳು ಹಕ್ಕುಚ್ಯುತಿ ಯಾಕೆ